ದಿಲ್ ಪಸಂದ್ ಇದು ಆಲ್ರೆಡಿ ಟ್ರೈಲರ್ ನಲ್ಲಿ ನೋಡಿರೋ ಹಾಗೆ ಒಂದು ರಾಮ್ ಕಾಮ್ ಜಾನರ್ನ ಸಿನಿಮಾ. ಈ ಸಿನಿಮಾನ ನಿರ್ದೇಶನ ಮಾಡಿರೋದು ಮಳೆ, ಧೈರ್ಯಂ, ಲೌಡ್ ಸ್ಪೀಕರ್, ಶಿವಾರ್ಜುನ ಚಿತ್ರಗಳನ್ನ ನಿರ್ದೇಶನ ಮಾಡಿದಂತಹ AR ಶಿವತೇಜಸ್. ಲೀಡ್ ರೋಲ್ ನಲ್ಲಿ ಡಾರ್ಲಿಂಗ್ ಕೃಷ್ಣ, ನಿಶ್ವಿಕಾ ನಾಯ್ಡು, ಮೇಘಾ ಶೆಟ್ಟಿ ಕಾಣಿಸ್ಕೊಂಡ್ರೆ ರಂಗಾಯಣ ರಘು, ತಬ್ಲಾ ರಾಣಿ, ಸಾದಿಕೋಕಿಲ ಸಪೋರ್ಟಿಂಗ್ ರೋಲ್ ಅಲ್ಲಿ ಇದ್ದಾರೆ. ಕಾಕ್ರೋಚ್ ಸುದಿ ಅವರಿಗೆ ವಿಲನ್ ಶೇಡ್ ಇದೆ. ಇನ್ನು ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ ಅಜಯ್ ರಾವ್ ಅವರು ಮಿಂಚಿದ್ದಾರೆ. ಇವ್ರ ಜೊತೆಗೆ ಇನ್ನೂ ಹಲವು ಹಾಸ್ಯ ಕಲಾವಿದರು ಸಿನಿಮಾದಲ್ಲಿ ಕಾಣಸಿಗ್ತಾರೆ. ಸೊ ಬನ್ನಿ ಇವರೆಲ್ಲ ಸೇರ್ಕೊಂಡು ಸಿನಿಮಾ ಹೇಗ್ ಮಾಡಿದ್ದಾರೆ ನೋಡ್ಕೊಂಬರೋಣ. ರಿವ್ಯೂ ಬರ್ದಿರೋದು ರವಿ ಆರ್ ಪ್ರಭು. ಪ್ಲಾಟ್ ಸಿನಿಮಾ ಪ್ಲಾಟ್ ಆಕ್ಚುಲಿ ಸಿಂಪಲ್ ಆಗಿದೆ. ಒಂದು ಹುಡುಗನ ಬಾಳಲ್ಲಿ ಇಬ್ರು ಹುಡುಗಿರು ಸಿಕ್ಕಿದ್ರೆ ಅದರಲ್ಲೂ ಡಿಫ್ರೆಂಟ್ ಐಡಿಯಾಲಜಿ ಇರೋ ತರದ ಹುಡುಗಿರು ಸಿಕ್ಕಿದಾಗ ಆ ಹುಡುಗ ಹೇಗೆಲ್ಲ ಸಂಭಾಲಿಸ್ತಾನೆ ಅನ್ನೋದು ಸಿಂಪಲ್ ಪ್ಲಾಟ್. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ಮತ್ತು ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ ಮೊದಲು ಪಾಸಿಟಿವ್ ನ ಹೈ ನೋಟ್ ಅಲ್ಲಿ ಹೇಳಬೇಕು ಅಂದ್ರೆ ಅದು ರಂಗಾಯಣ ರಘು ಅವರ ಪಾತ್ರ. ತುಂಬಾನೇ ನೈಜವಾಗಿ ಅಭಿನಯಿಸಿದ್ದಾರೆ ಅಂಡ್ ಅವರ ಪಾತ್ರ ಪೋಷಣೆ ರೈಟಿಂಗ್ ಸೈಡ್ ಇಂದ ತುಂಬಾ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಇದರ ಸೆಕೆಂಡ್ ಹೈಲೈಟ್ ಪಾಯಿಂಟ್ಗೆ ಲೀಡ್ ಕೊಡೋದು. ಅಂದ್ರೆ ಸೆಕೆಂಡ್ ಹೈಲೈಟ್ ಪಾಯಿಂಟ್ ಬಂದು ಪ್ರೀ ಕ್ಲೈಮ್ಯಾಕ್ಸ್. ಈ ಸೀನ್ ನ ರಂಗಾಯಣ ರಘು ಅವರು ತಿಂದಾಕ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಫನ್ ಮತ್ತು ರಿಪೀಟೆಡ್ ಸೀನ್ಸ್ ಗಳ ಮಧ್ಯೆ ಒಂದು ಹೈಲೈಟ್ ಆಗಿ ಎಮೋಷನಲ್ ಸೀಕ್ವೆನ್ಸ್ ಹುಡ್ಕೊಳ್ಳುತ್ತೆ ಅಂಡ್ ಆಲ್ಮೋಸ್ಟ್ ಹೇಳಿರುವಂತಹ ವಿಷಯ ಎಲ್ರಿಗೂ ಟಚ್ ಕೂಡ ಆಗತ್ತೆ. ಇನ್ನು ಲೀಡ್ ಆಕ್ಟರ್ಸ್ ವಿಷಯಕ್ಕೆ ಬಂದ್ರೆ ಡಾರ್ಲಿಂಗ್ ಕೃಷ್ಣ, ನಿಶ್ವಿಕಾ ನಾಯ್ಡು ಮತ್ತು ಮೇಘಾ ಶೆಟ್ಟಿ ಎಲ್ಲರೂ ಅವರಿಗೆ ಕೊಟ್ಟಿರುವಂತಹ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಕೃಷ್ಣ ಅವರು ಆಸ್ ಯೂಶುವಲ್ ಬಾಯ್ ನೆಕ್ಸ್ಟ್ ಡೋರ್ ಪಾತ್ರವನ್ನ ಮಾಡಿದ್ದಾರೆ. ನಿಶ್ವಿಕಾ ಅವರು ತುಂಬಾನೇ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಹಿಂದೆ ಮಾಡಿದಂತಹ ಎಲ್ಲಾ ಸಿನಿಮಾಗಳಿಗಿಂತ ಇದರಲ್ಲಿ ಡಿಫ್ರೆಂಟ್ ಮತ್ತು ಹಾಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಮೇಘಾ ಶೆಟ್ಟಿ ಅವರ ಪಾತ್ರಕ್ಕೆ 2 ಶೇಡ್ ಇದೆ. ಆ ಪಾತ್ರ ಹೋಗ್ತಾ ಹೋಗ್ತಾ ಚೇಂಜ್ ಆಗೋದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಈ ಸಿನಿಮಾದ ನೆಕ್ಸ್ಟ್ ಪಾಸಿಟಿವ್ ಅಂದ್ರೆ ಅದು ಖಂಡಿತ ಮ್ಯೂಸಿಕ್ ಅಂತ ಹೇಳ್ಬೋದು. 2 ಒಳ್ಳೆ ಸಾಂಗ್ಸ್ ನ ಅರ್ಜುನ್ ಚನ್ನಿ ಅವರು ಕೊಟ್ಟಿದ್ದಾರೆ. ರಾಮ ರಾಮ ಸಾಂಗು ಆಲ್ರೆಡಿ ಹಿಟ್ ಆಗಿದೆ. ಇದಲ್ಲದೆ ಒಂದು ಹಾಟ್ ಸಾಂಗ್ ಕೂಡ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಇನ್ನೂ ಪಾಸಿಟಿವ್ಸ್ ಹೇಳಬೇಕು ಅಂದ್ರೆ ಸಿನಿಮಾನ ತೆಗಿಬೇಕು ಅನ್ಕೊಂಡಿರುವಂತಹ ಮೇಜರ್ ಮೋಟಿವ್ ಒಂದು ಸಂಬಂಧಗಳ ಬಗ್ಗೆ ಅಂಡ್ ಆ ರಿಲೇಶನ್ಶಿಪ್ ವ್ಯಾಲ್ಯೂಸ್ ಎಲ್ಲದನ್ನು ಈ ಸಿನಿಮಾದಲ್ಲಿ ಹೈಲೈಟ್ ಮಾಡಿದ್ದಾರೆ. ಸೊ ಆ ಥಾಟ್ ಪ್ರೋಸೆಸ್ ಇಷ್ಟ ಆಯಿತು. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಪಾರ್ಟಿಗೆ ಬಂದ್ರೆ ಮೇಜರ್ ಆಗಿ ಈ ಸಿನಿಮಾದಲ್ಲಿ ವೀಕ್ ಪಾಯಿಂಟ್ ಅನ್ಸೋದು ಈ ಸಿನಿಮಾದ ಸ್ಟೋರಿ ಲೈನ್ ಅಥವಾ ಸ್ಟೋರಿ ಟೆಲ್ಲಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಲೈನ್ಸ್ ಅಲ್ಲಿ ತುಂಬಾ ಸಿನಿಮಾಗಳು ಆಲ್ರೆಡಿ ಬಂದಿದೆ ಅಂಡ್ ಈ ಸಿನಿಮಾ ಕೂಡ ಅದೇ ಫಾರ್ಮುಲಾದಲ್ಲಿದೆ. ಇನ್ನಷ್ಟು ಕಾನ್ಫ್ಲಿಕ್ಟ್ಸ್ ಗಳನ್ನ ತುಂಬಿದ್ರೆ ಫನ್ ಜೊತೆಗೆ ಮತ್ತಷ್ಟು ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡ್ತಾ ಇತ್ತು. ಸೊ ಇದು ರೈಟಿಂಗ್ ಅಲ್ಲಿ ಡಿಸೈಡ್ ಮಾಡ್ಕೊಳ್ಬೇಕಾದಂತಹ ವಿಷಯ ಆಗುತ್ತೆ. ಬಟ್ ಅವರ ಇಂಟೆನ್ಷನ್ ಸೀದಾ ಸಾದಾ ಸಿನಿಮಾನ ರೊಮ್ಯಾಂಟಿಕ್ ಆಗಿ ಹೇಳೋದಾಗಿರೋದ್ರಿಂದ ಆ ಫಾರ್ಮುಲಾದಲ್ಲಿ ಸೇಫ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಆಗಾಗ ಬಂದು ಹೋಗುತ್ತೆ, ಎಸ್ಪೆಷಲಿ ಕಾಮಿಡಿ ಕ್ಯಾರೆಕ್ಟರ್ಸ್. ಇವು ಬರೋದಕ್ಕೆ ಸ್ಟ್ರಾಂಗ್ ರೀಸನ್ಸ್ ಇದ್ದಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಇದನ್ನ ಬೇಕು ಅಂತ ಪ್ಲೇಸ್ ಮಾಡಿರೋದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ. ಫಸ್ಟ್ ಹಾಫ್ ಇನ್ನಷ್ಟು ಫಾಸ್ಟ್ ಮಾಡ್ಬೋದಿತ್ತು ಅಂತ ಅನಿಸ್ತು. ಆಗ ಕತೆ ಒಳಗಡೆ ಬೇಗ ಹೋಗ್ಬೋದಿತ್ತು. ಹವೆವರ್ ಈ ಸಿನಿಮಾದಲ್ಲಿ ಆಲ್ರೆಡಿ ಹೇಳಿದ ಹಾಗೆ ರಿಲೇಶನ್ಶಿಪ್ಸ್ ಬಗ್ಗೆ ಹೇಳಿರೋದು ಮತ್ತು ಕೆಲವು ಎಮೋಷನಲ್ ಸೀಕ್ವೆನ್ಸ್ ಇವೆ ವಿಚ್ ಈಸ್ ಗುಡ್. ಓವರ್ ಆಲ್ ಇಟ್ ಈಸ್ ಎ ಪಾಪ್ಕಾರ್ನ್ ವಾಚ್. ಪಾಪ್ಕಾರ್ನ್ ತಿನ್ನೋದಕ್ಕೂ ಟೈಮ್ ಸಿಗಬೇಕು, ಸಿನಿಮಾ ನೋಡೋದಕ್ಕೂ ಆರಾಮಾಗಿರ್ಬೇಕು ಅನ್ನೋ ತರ ಸಿನಿಮಾವನ್ನ ನೀವು ಹುಡುಕ್ತಾ ಇದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ವಾಚ್ ದಿಸ್. ಇಷ್ಟಕ್ಕೂ ಒಮ್ಮೆ ಟ್ರೈಲರ್ನ ಮತ್ತೆ ನೋಡಿ. ಇಟ್ ಈಸ್ ಪ್ರಾಪರ್ ಇನ್ವಿಟೇಷನ್ ಅಂತಾನೆ ಹೇಳ್ಬೋದು. ಸೈನಿಂಗ್ ಆಫ್, ಮನು.